ಒಂದು ದೃಢ ನಿಶ್ಚಯದಿಂದ ಶ್ರೀಮದ್ ಭಾಗವತವನ್ನ ನಮ್ಗೆ ಕೊಡ್ಬೇಕು ಅಂತ ಹೇಳಿ ಎಷ್ಟೊಂದು ದೃಢ ನಿಶ್ಚಯ ಇತ್ತು ಅಂದ್ರೆ ಶ್ರೀಲ ಪ್ರಭುಪಾದರು ಪ್ರತಿನಿತ್ಯ ರಾತ್ರಿಯಲ್ಲಿ ಎದ್ದು ನಿದ್ದೆ ಬಿಟ್ಟು ಶ್ರೀಮದ್ ಭಾಗವತ ಮಹಾಪುರಾಣಕ್ಕೆ ಪದ ಪದಕ್ಕೂ ಅರ್ಥ ಅನುವಾದ ಭಾವಾರ್ಥ. ನಾನು ಎಷ್ಟೋ ಸಲ ಕರ್ಮಿಗಳಿಗೂ ಕೂಡ ಶ್ರೀಲ ಪ್ರಭುಪಾದರ ಫೋಟೋ ತೋರಿಸ್ಬಿಟ್ಟು ಹೇಳ್ತೀನಿ. ಎಲ್ಲ ಭಾಗವತದಲ್ಲಿ ಶ್ರೀಲ ಪ್ರಭುಪಾದರ ಎಲ್ಲ ಗ್ರಂಥದಲ್ಲೂ ಕೂಡ ಶ್ರೀಮದ್ ಭಾಗವತದಲ್ಲೂ ಕೂಡ ಮೊದಲಿಗೆ ಶ್ರೀಲ ಪ್ರಭುಪಾದರ ಫೋಟೋ ಬರುತ್ತೆ, ಆಮೇಲೆ ಭಗವಂತಂದು ಎಲ್ಲ ಲೀಲೆಗಳೆಲ್ಲ ಬರುತ್ತೆ. ಹಾಗೇನೆ ಶ್ರೀಲ ಪ್ರಭುಪಾದರ ಫೋಟೋ ತೋರಿಸ್ಬಿಟ್ಟು ನಾವು ಯೋಚನೆ ಮಾಡ್ತೇವೆ, ಇಷ್ಟೊಂದು ಪುಸ್ತಕಗಳು ನನ್ನ ಜೀವಮಾನದಲ್ಲಿ ನಾನು ಓದ್ಲಿಕ್ಕಾಗತ್ತಾ, ಯಾವಾಗ ಓದ್ಲಿ, ಇಷ್ಟೊಂದು ಪುಸ್ತಕ ಬೇಡಪ್ಪ, ಒಂದೇ ಪುಸ್ತಕ ಕೊಡಿ ಅಂತ ಹೇಳಿ ಎಲ್ಲ ಹೇಳ್ತೀರಲ್ವಾ. ಆದ್ರೆ ಶ್ರೀಲ ಪ್ರಭುಪಾದರು ಇವರನ್ನ ನೋಡ್ಬಿಟ್ಟು ಯೋಚನೆ ಮಾಡಿ, ಇವರು 18,000 ಶ್ಲೋಕಕ್ಕೂ ಕೂಡ ಪದ ಪದಕ್ಕೂ ಅರ್ಥ ಅನುವಾದ ಭಾವಾರ್ಥ ಕೊಡ್ಬೇಕು ಅಂತ ಹೇಳಿ ಹೇಳಿದ್ರೆ ಅದು ಎಂತ ತಪಸ್ಸು, ಅದು ಸಾಮಾನ್ಯ ಮನುಷ್ಯರಿಗೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತಹ ಕೆಲಸ. ಒಬ್ಬ ಈ ಪುಸ್ತಕ ನೋಡಿ 18 ಪುಸ್ತಕ ನಾನು ಈ ಜೀವಮಾನದಲ್ಲಿ ಓದ್ಲಿಕ್ಕಾಗತ್ತಾ ಅಂತ ಯೋಚನೆ ಮಾಡ್ತಾರೆ. ಹಾಗಾದ್ರೆ ಇದನ್ನು ಬರ್ದಿರುವಂತಹ ಮಹಾತ್ಮರಿಗೆ ಎಂಥವ್ರು ಇರ್ಬೇಕು.